ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋದ್ರ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಗಳು ಸತ್ಯ ಹರಿಶ್ಚಂದ್ರರು ಅಂತೇಳಿ ಮಾತನಾಡ್ತಾ ಇದ್ದಾರಲ್ಲ, ತಮ್ಮ ತಟ್ಟೆಯಲ್ಲಿ ಇವತ್ತು ಸತ್ತಿರ್ತಕ್ಕಂಥ ಹೆಗಣ ಬಿದ್ದಿದೆ. ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು, ಸಿದ್ದರಾಮಯ್ಯನವರು. ಇವತ್ತು ಆ ಮೂಢ ಬಗ್ಗೆ ಇವತ್ತು ಸಮಗ್ರವಾಗಿ ತನಿಖೆ ಆಗಲಿ. ನೀವೇ ಮುಖ್ಯಮಂತ್ರಿಗಳಿದ್ದೀರಿ, ಪ್ರಧಾನಮಂತ್ರಿಗಳು ಯಾಕೆ CBI ತನಿಖೆಗೆ ಆದೇಶ ಮಾಡಬೇಕು? ಇವೆಲ್ಲವೂ ಕೂಡ ಮೈಸೂರಿನ ಮೂಢ ಹಗರಣ. ಇವತ್ತು ಅನ್ವರ್ ಮಾನಪ್ಪಾಡಿ ಕೊಟ್ಟಿರ್ತಕ್ಕಂಥ ವರದಿ ವಕ್ಫ್ ವಿಚಾರದಲ್ಲಿ, ಅದೇ ರೀತಿ ನನ್ನ ಮೇಲೆ ಇರ್ತಕ್ಕಂಥ 150 ಕೋಟಿಯನ್ನು ಆರೋಪ ಮಾಡಿದ್ದೀರಿ. ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಆಗಲಿ, CBIಗೆ ನೀವೇ ಆದೇಶ ಮಾಡಿ. ಸಿದ್ದರಾಮಯ್ಯವ್ರಿಗೆ ಭಾಳ ವಿಶ್ವಾಸ ಬಂದಿದೆಯಲ್ಲ CBI ಬಗ್ಗೆ, ನೀವೇ ಆದೇಶ ಮಾಡಿ ಮುಖ್ಯಮಂತ್ರಿಗಳು. ಅದನ್ನು ಬಿಟ್ಬಿಟ್ಟು ಇವತ್ತು ಇಟ್ಟಂಡ್ರನ್ ಇವತ್ತು ಯಡಿಯೂರಪ್ಪನವರ ರಾಜಕೀಯ ಮುಗಿಸ್ಬೇಕು. ನಾನು ಮೊದಲ ಬಾರಿ ಶಾಸಕನಾಗಿ, ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ. ನನ್ನನ್ನು ಹೇಗಾದರೂ ಮಾಡಿ ಸದೆ ಬಡಿಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ದೊಡ್ಡ ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ಕಾರಣಕ್ಕೂ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಈ ರೀತಿ ಕಳ್ಳ ಆರೋಪಗಳನ್ನು ಮಾಡೋದನ್ನು ಬಿಟ್ಟು ಸದನದಲ್ಲಿ ಇವತ್ತು ಗೌರವವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ, ರಾಜ್ಯದಲ್ಲಿ ಇವತ್ತೇನು ಬಾಣಂತಿಯರು ಸಾವಾಗಿದೆ, ಶಿಶುಗಳ ಮರಣ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದನ್ನು ಬಿಟ್ಬಿಟ್ಟು BJPಯನ್ನು ನಮಗೆ ದೊಡ್ಡ ಬೆದರಿಕೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ನಿಮಗೆ ಪ್ರಾಮಾಣಿಕತೆ ಮೊನ್ನೆ ನೋಡಿದರೆ ಸರ್ಕಾರದ ಲಿಂಗಾಯತ ವಿರೋಧಿ ನೀತಿಯನ್ನು ಖಂಡಿಸಿ ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂದು ನಂಬಿಕೆಗೆ ದ್ರೋಹ ಬಗೆದ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿಬಿಟ್ಟು ಅಮಾಯಕರ ಮೇಲೆ ಹಾಕಿರುವಂತಹ FIR ಕೇಸನ್ನು ವಿತ್ಡ್ರಾ ಮಾಡ್ಕೋಬೇಕಂತೇಳಿ ಆಗ್ರಹಿಸಿ ಪಂಚಮಸಾಲಿ ಹೋರಾಟವನ್ನು ಸಂವಿಧಾನ ವಿರೋಧಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿ ಹೇಳಿಕೆ ಹಿಂಪಡಿಬೇಕು. ವಿಧಾನಸಭಾಧ್ಯಕ್ಷರು ಕಡತವನ್ನು ನಿರ್ಮೂಲನೆ ಮಾಡಬೇಕು ಮತ್ತು ನಮ್ಮ ಸಮಾಜದ ಮೇಲೆ ಮಾನವ ಹಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇಂದಿನಿಂದ ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕು ಅಂತ ನಾವು ತೀರ್ಮಾನ ಕೈಗೊಂಡಿದ್ದೀವಿ. ಆದರೆ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಶಾಸಕರಾದ CC ಪಾಟೀಲ್ ಮೂಲಕವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನದವರೆಗೆ ನೀವು ಧರಣಿ ಸತ್ಯಾಗ್ರಹವನ್ನು ಗಾಂಧಿ ಭವನದಲ್ಲಿ ಮಾಡಿ, ಮಧ್ಯಾಹ್ನದವರೆಗೆ ನಾವು ಸ್ಥಳಾವಕಾಶ ಕೊಡ್ತೀವಿ ಅಂತ ಹೇಳಿದರೆ, ನಮ್ಮ CC ಪಾಟೀಲ್ ಮಾತಿಗೆ ಬೆಲೆ ಕೊಟ್ಟು ಚೆನ್ನಮ್ಮ ಸರ್ಕಾರಿ ಇವತ್ತು ಮಾರಾಟ ಮಾಡಿ ಗಾಂಧಿ ಭವನ ಧರಣಿ ಸತ್ಯಾಗ್ರಹ ಮಾಡ್ತೀವಿ. राष्ट्रमाता जन्म माता जय, जगन्माता माता की जय, राजमाते मेड़मणि मल्लभ माता की जय, बोलो वीर माते की कड़ली चरण माता की जय, वीर सत्यनारायण जय, शिवाजी महाराज की जय, अंबेडकर की जय, होराट के जय, होराट के जय, प्राणवನ್ನಾದರೂ ಕೊಟ್ಟೆವು ನಮ್ಮ ರಕ್ತದ ಕಣಕಣವು ಮೀಸಲಾತಿ ಏಕಟಿದೆ, ನಮ್ಮ ರಕ್ತದ ಕಣಕಣವು ಮೀಸಲಾತಿ ಏಕಟಿದೆ. ಮೇಲೆ ಮಾನಾತಿ ಕಲ್ಲ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಮೇಲೆ ಮಾನಾತಿ ಕಲ್ಲ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕೇಳಲೇಬೇಕು, ಕೇಳಲೇಬೇಕು, ಲಿಂಗಾಯತರಿಗೆ ಕ್ಷಮೆ ಕೇಳಲೇಬೇಕು, 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 ಲಿಂಗಾಯತರಿಗೆ ಕ್ಷಮೆ ಕೇಳಲೇಬೇಕು, 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 ಲಿಂಗಾಯತರಿಗೆ ಕ್ಷಮೆ ಕೇಳಲೇಬೇಕು. ಧಿಕ್ಕಾರ, ಧಿಕ್ಕಾರ. ರೈತರ ಮಕ್ಕಳ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಲಿಂಗಾಯತರ ಮೇಲೆ ಮಾನವ ಹಲ್ಲೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಜೈ ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಜೈ ಜೈ ಪಂಚಮಸಾಲಿ. ಪ್ರಾಣವನ್ನಾದರೂ ಕೊಟ್ಟೆವು, ಮೀಸಲಾತಿ ಬಿಡೆವು, ಕೊಟ್ಟೆವು, ಮೀಸಲಾತಿ ಇದೆ. ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ 3,000ಕ್ಕೂ ಅಧಿಕ ರೈತರು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಬರೇ ಪರಿಹಾರ 5 ಲಕ್ಷ ಕೊಡೋದಲ್ಲ, ಬೇಕು ಆ ಒಂದು ಕುಟುಂಬಕ್ಕೆ ಸರ್ಕಾರದ ಒಂದು ಅಧಿಕಾರವನ್ನು ವಹಿಸಬೇಕಂತೇಳಿ ಸಂದರ್ಭದಲ್ಲಿ ಒತ್ತಾಯ ಇದೆ. ಅದರ ಜೊತೆಗೆ ವಿಶೇಷವಾಗಿ ರೈತರು ನಾವು ಇವತ್ತು ಸಾಕಷ್ಟು ಮಳೆ ಆಗಿರೋದ್ರಿಂದ ಜಲಾಶಯಗಳು ತುಂಬಿದ್ದಾವೆ.
ನೀವು ರಾಜ್ಯದ ಮುಖ್ಯಮಂತ್ರಿಗಳು ಹೊಸ ಜಲಾಶಯ ಕಟ್ಟಲಿಲ್ಲ, ಇದ್ದ ಜಲಾಶಯಗಳನ್ನ ಇವತ್ತು ತುಂಗಭದ್ರಾ ಜಲಾಶಯ 19 ಗೇಟ್ ಕ್ರೆಸ್ಟ್ ಗೇಟ್ ಕಟ್ಟಿ ಇವತ್ತು ಜಲಾಶಯದಿಂದ ಇವತ್ತು ಆಂಧ್ರ ಇವತ್ತು ರಾಜ್ಯಕ್ಕೆ ನಮ್ಮ ಭಾಗ ತುಂಗಭದ್ರಾ ಜಲಾಶಯ ಮಡಿಲಿನಿಂದ ಸುಮಾರು 38 ಲಕ್ಷ ಕೋಟಿ ಮೆಟ್ರಿಕ್ ಟನ್ ಇವತ್ತು ಉತ್ಪಾದನೆ ಆಗ್ತಕ್ಕಂಥದ್ದು ಭತ್ತ ಇವತ್ತು ದೇಶ ವಿದೇಶಕ್ಕೆ ಹೋಗ್ತಾ ಇದೆ. ಮತ್ತೆ ಶಾಸಕರೇ ಇವತ್ತು ಕಾಫಿ ನಿಗಮ ಮಾಡಿದಿರಿ, ಅಡಿಕೆ ನಿಗಮ ಮಾಡಿದಿರಿ, ಆಮೇಲೆ ಹಲವಾರು ನಿಗಮಗಳು ಕೂಡ ಈಗಾಗಲೇ ಸಚಿವ ಸಂಪುಟದಲ್ಲಿ ಮಂಜೂರಾತಿ ಈಗಾಗಲೇ ಪ್ರಸ್ತಾವನೆಯಲ್ಲಿದೆ. ಆದರೂ ನಮಗೆ ಕೂಡ ಭತ್ತ ಮಹಾಮಂಡಳಿ ಮತ್ತು ಭತ್ತ ನಿಗಮ ಮಾಡಿ ಅಂತೇಳಿ ಒತ್ತಾಯ ಇದೆ. ಈಗೇನು ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳಿಗೆ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ರಿ, ನಮ್ಮ ರಾಜ್ಯದ ಅಕ್ಕಿಗಳನ್ನ ಇವತ್ತು ಕೊಡಬೇಕಂತೇಳಿ ನಾವು ಈಗಾಗಲೇ ರೈತರು ಇವತ್ತೇನು ನೀವು 37 ರೂಪಾಯಿಗೆ ಏನು ಬೇಡಿಕೆ ಸರ್ಕಾರದವರಿಗೆ ಅದೇ ರೀತಿಗೆ ನಾವು ಕೂಡ ಕೊಡ್ತೀವಿ. ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈಸ್ ಮಿಲ್ ಮಾಲೀಕರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಒಂದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳೇ ವಂದನೆಗಳು.